ಬಿಗ್ ಬಾಸ್ ಎಪಿಸೋಡಲ್ಲಿ ಏನೇನಾಯಿತು ನೋಡಿದ್ರ? ಬಿಗ್ ಬಾಸ್ ಎಪಿಸೋಡನ್ನು ಇವತ್ತು ಹೇಗಿತ್ತು ಇವತ್ತಿನ ಎಪಿಸೋಡು? ನನಗೆ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆ ಸ್ವಲ್ಪ ಆಶ್ಚರ್ಯ ಕೂಡ ಆಗಿದೆ, ಸ್ವಲ್ಪ ಕೋಪನೂ ಬಂದಿದೆ, ಇನ್ನೊಂದು ಕಡೆ ಬೇಜಾರು ಆಗ್ತಾ ಇದೆ. ಯಾಕೆ ಅಂತ ಹೇಳ್ತೀರಾ? ಚಂದನ್ ಶೆಟ್ಟಿ ಟೀಮಲ್ಲಿ ಇಷ್ಟರವರೆಗೂ ಒಂದು ಕೂಡ ಪಾಯಿಂಟ್ಸ್ ಬಂದಿಲ್ಲ ಪಾಪ. ಯಾಕೆಂದರೆ ವಿನಯ್ ಟೀಮಿಗೆ 200 ಪಾಯಿಂಟ್ಸ್ ಬಂದಿದೆ, ಸಂಗೀತ ಟೀಮಿಗೆ ಬಂದಿದೆ, ಹಾಗೆ ಶ್ರುತಿ ಟೀಮಿಗೂ ಬಂದಿದೆ. ಚಂದನ್ ಶೆಟ್ಟಿ ಟೀಮ್ ಮಾತ್ರ ಇನ್ನೂ ಜೀರೋದಲ್ಲೇ ಇದೆ. ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅಂತ ಹೇಳ್ತಾ ಇದ್ದೀನಿ. ಆದರೆ ಇನ್ನೂ ಬೇಜಾರಾಗಿರೋ ವಿಷಯಗಳು ತುಂಬ ಇದ್ದಾವೆ ಇವತ್ತಿನ ಎಪಿಸೋಡಲ್ಲಿ. ಒಂಥರ ಕ್ಯೂರಿಯಾಸಿಟಿ ಕೂಡ ಇದೆ, ಯಾಕೆ ಈ ಥರ ಆಗ್ತಾ ಇದೆ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇದು ಅಗ್ನಿ ಪರೀಕ್ಷೆ ಅಷ್ಟೇನೆ. ಅಗ್ನಿ ಪರೀಕ್ಷೆಯಲ್ಲೇ ಈ ಥರ ಇದ್ದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಏನಾಗ್ಬೋದು ಅನ್ನೋದು ಒಂದು ಕ್ವಶನ್ ಮಾರ್ಕ್ ನನಗೆ. ಯಾಕೆ ಅಂತೀರಾ? ಹೇಳ್ತಾ ಹೋಗ್ತೀನಿ. ಸ್ನೇಹ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ? ನಿಮ್ಗೇನು ಅನಿಸ್ತು? ಯಾಕೆ ಬೇಜಾರಾಗಿರ್ಬೋದು ಸ್ನೇಹಗೆ ಅಂತ ಕಮೆಂಟ್ ಮಾಡಿ. ಸ್ನೇಹ ವಿಷಯದಲ್ಲಿ ಅಗ್ನಿ ಪರೀಕ್ಷೆ ಸ್ನೇಹ ಟೀಮಲ್ಲಿ ಏನು ನಡೀತಾ ಇದೆ? ಟೀಮ್ ಅವರು ಸ್ನೇಹನ ಪಕ್ಕಕ್ಕೆ ಇಟ್ಟಿದ್ದಾರಾ? ನನಗೆ ಇವತ್ತಿನ ಎಪಿಸೋಡ್ ನೋಡಿದಾಗ ಅನಿಸಿದ್ದು, ನನ್ನ ಪ್ರಕಾರ ಅನಿಸಿದ್ದು, ನನಗೆ ನಿಜವಾಗ್ಲೂ ಪಕ್ಕಕ್ಕೆ ಇಟ್ಟಿದ್ದಾರೆ ಅಂತಲೇ ಅನ್ನಿಸ್ತು. ಅದರೊಳಗಡೆ ಪಕ್ಕಕ್ಕೆ ಇಟ್ಟಿರೋದು ಯಾರು? ಯಾರಿಂದ ಅನ್ಯಾಯ ಆಗ್ತಾ ಇದೆ ಸ್ನೇಹಗೆ ಅಂದರೆ ನನ್ನ ಪ್ರಕಾರ ಜೂರಿಯಿಂದನೇ ಅನ್ಯಾಯ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿದ್ರೆ. ಇವತ್ತಿನ ಎಪಿಸೋಡಲ್ಲಿ 2 ಗೇಮ್ಗಳಿರುತ್ತೆ. ಹೇಳ್ತಾ ಹೋಗ್ತೀನಿ ಏನೇನಾಯಿತು ಅಂತ. ನೋಡಿಲ್ಲ ಅಂದವರಿಗೆ, ಎಪಿಸೋಡ್ ನೋಡಿಲ್ಲ ಅಂದವರಿಗೆ ಯಾಕೆ ಈ ಥರ ಆಯಿತು ಸ್ನೇಹಗೆ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ಇವತ್ತಿಂದ ನನಗೆ ಸ್ನೇಹ ಮೇಲೆ ಒಂದು ಕನ್ಸರ್ನ್ ಬಂದಿದೆ. ಯಾಕೆ ಅಂತೀರಾ? ಪಾಪ ಅಂತಲ್ಲ, ಆದರೆ ಟೀಮಲ್ಲಿ ಒಂದು ಯೂನಿಕ್ ಪರ್ಸನಾಲಿಟಿ ಯಾರು? ಸ್ನೇಹ ಅನ್ನಿಸ್ತು ನನಗೆ ಇಷ್ಟು ದಿವಸ ನೋಡ್ತಾ ಬರುವಾಗ. ಸ್ನೇಹ ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡಬೇಕು. ಮಾತುಗಳು ಒಂದೊಂದು ಮಾತಾಡಿದ್ರೂ ಕೂಡ ಅದು ಒಂಥರ ಕೇಳಕ್ಕೆ ಚೆನ್ನಾಗಿರುತ್ತೆ, ಹೃದಯಕ್ಕೆ ತಟ್ಟೋ ಥರ ಇರುತ್ತೆ. ಯಾರನ್ನು ಹಾರ್ಶ್ ಆಗಿ ಮಾತಾಡೋಕ್ಕೆ ಬರಲ್ಲ ಅವರಿಗೆ. ಆದರೆ ಟೀಮಲ್ಲಿ ಮಾತ್ರ ಅವ್ರನ್ನ ಯಾಕೆ ಪಕ್ಕಕ್ಕೆ ಇಟ್ಟಿದ್ದಾರೆ ಅಂತ ಅರ್ಥ ಆಗಿಲ್ಲ ನೋಡಿದ್ರೆ. ಆದರೆ ಇವತ್ತು ಮಾತ್ರ ಕ್ಲಾರಿಟಿ ಸಿಕ್ತು. ಅದಕ್ಕೆ ಇವತ್ತು ಆಟ ಆಡೋಕ್ಕೆ ಅಂತ ಒಂದು ಅವಕಾಶ ಬಂದಿತ್ತು. ಆ ಆಟನ ಕಸಿದುಕೊಂಡಿದ್ದು ಯಾರು ಅಂದ್ಕೊಂಡಿದ್ದೀರಾ? ಶ್ರುತಿಯವರು, ಜೂರಿ ಅನ್ಸ್ಕೊಂಡಿರೋ ಶ್ರುತಿಯವರು. ಅಲ್ಲಿ ನನಗೆ ಕೋಪ ಬಂದಿದೆ. ಆಟ ನೋಡುವಾಗ ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ ಇವತ್ತು. ಇವಾಗ 2 ಟೀಮಿಂದನೂ, ಸಂಗೀತ ಟೀಮಿಂದ ಮತ್ತು ಶ್ರುತಿಯವ್ರ ಟೀಮಿಂದ ಆಟ ಆಡೋಕ್ಕೆ ಬರಬೇಕು. ಏನು ಆಟ ಕೊಟ್ಟಿದ್ರು ಅಂದರೆ ಕೌಂಟಿಂಗ್ ಕೊಟ್ಟಿದ್ರಲ್ವ, ನೋಡಿದಿರಲ್ವ ನೀವು? ನೋಡಿಲ್ಲ ಅಂತ ಅಂದವರಿಗೋಸ್ಕರ ಟೈಮು 6 ಮಿನಿಟ್ಸನ್ನು ಕೌಂಟ್ ಮಾಡಬೇಕು. ಬೇರೆಯವರು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಎದುರಾಳಿಯವರು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಆದರೂ ಕೌಂಟ್ ಮಾಡಬೇಕು. ಕರೆಕ್ಟಾಗಿ ಯಾರು ಕೌಂಟ್ ಮಾಡ್ತಾರೋ ಅವರು ಗೆಲ್ಲಬೇಕು ಅನ್ನೋ ಒಂದು ಆಟ ಇದು. ಈಗಾಗಲೇ ನೋಡಿರ್ತೀರಿ ನೀವು, ಬಿಗ್ ಬಾಸಲ್ಲಿ ತುಂಬ ಸಲ ಆಡಿಸಿದ್ದಾರೆ ಆ ಗೇಮನ್ನು ಕೂಡ. ಅದರೊಳಗಡೆ ಪೂರ್ಣಿಮಾ, ದೀಕ್ಷಾ, ಮಂಜಾ, ದೀಕ್ಷಿತ್, ದೀಪಕ್ ಇವರು ಇಷ್ಟು ಜನನಲ್ಲಿ ಆಟ ಆಡೋಕ್ಕೆ ಬಂದಿರೋದು ದೀಕ್ಷಾ ಮತ್ತು ದೀಕ್ಷಿತ್. ಇವರಿಬ್ಬರು ಆಟ ಆಡೋಕ್ಕೆ ಬಂದಿರೋದು. ಇವ್ರ ಟೀಮಲ್ಲಿ, ರಾಜೀವ್ ಟೀಮಲ್ಲಿ ಸೆಲೆಕ್ಟ್ ಮಾಡಿ ಅಂತ ಆದಾಗ ಸ್ನೇಹ ಅವರು ಪಕ್ಕದಲ್ಲಿ ಕೂತ್ಕೊಂಡಿದ್ರಲ್ವ? ಏನು ಅನಿಸ್ತು ನಿಮಗೆ? ಪಕ್ಕದಲ್ಲಿ ಯಾಕೆ ಕೂತಿದ್ರು ಅವರು? ನಿಜವಾಗ್ಲೂ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಲ್ಲ ಬಿಗ್ ಬಾಸಲ್ಲಿ? ಏನು ಅನಿಸುತ್ತೆ ನಿಮಗೆ? ಅನ್ಯಾಯ ಆಗ್ತಾ ಇದೆಯಾ ಇಲ್ವಾ? ನನ್ನ ಪ್ರಕಾರ ನಿಜವಾಗ್ಲೂ ಅನ್ಯಾಯ ಇವತ್ತಾಗಿದೆ ಅಂತ ಅನಿಸ್ತಾ ಇದೆ ನನಗೆ. ನಿನ್ನೆ ಎಲ್ಲ ಒಬ್ರೊಬ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಆದರೆ ಇವತ್ತು ಮಾತ್ರ ನಿಜವಾಗ್ಲೂ ಅನ್ಯಾಯ ಆಗಿದೆ ಅಂತ ನನಗನ್ನಿಸ್ತು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವಾಗ ದೀಕ್ಷಾ ಬರಲ್ಲ ಅಂದ್ರೂ ಮನವೊಲಿಸಿ ಅಂತೂ ಟೀಮಲ್ಲಿ ಬಂದು ಸೇರ್ಕೊಂಡಾದ್ಮೇಲೆ ಎಲ್ಲರೂ ಸ್ನೇಹನ ಸೆಲೆಕ್ಟ್ ಮಾಡಿದ್ರು. ದೀಕ್ಷಾ ಅಲ್ಲ, ಸ್ನೇಹನ ಸೆಲೆಕ್ಟ್ ಮಾಡಿದ್ರು ಆಟ ಆಡೋಕ್ಕೆ. ಇವತ್ತಿನ ಆಟದಲ್ಲಿ ಸ್ನೇಹ ಇರಲಿ ಅಂತ ಸೆಲೆಕ್ಟ್ ಮಾಡಿದ್ರು. ಆದರೆ ರಾಜೀವ್ ಅವ್ರು ಏನು ಮಾಡಿದ್ದಾರೆ? ಸ್ನೇಹ ಮತ್ತು ಧನುಷ್ ಆಡ್ಲಿ ಅಂತನಾ ಇಲ್ಲ ಧನುಷ್ ಆಡ್ಲಿ ಅಂತ ಸೆಲೆಕ್ಟ್ ಮಾಡಿದ್ರು. ಆದರೆ ಮಧ್ಯದಲ್ಲಿ ಈ ಜೂರಿ ಅನ್ಸ್ಕೊಂಡಿರೋ ಶ್ರುತಿಯವ್ರು ದೂರಿ ಏನು ಮಾಡಿದ್ರು?
ಧನುಷ್ ಅಲ್ಲ ನೀವೇ ಆಡಬೇಕು ಅನ್ನೋರ ಥರ ರಾಜೀವ್ನಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ರಾಜೀವ್ ಅವರಿಗೆ ರಾಜೀವ್ ಮನವೊಲಿಸಿದ್ದು ಯಾರು? ಶ್ರುತಿ. ನೋಡಿ ಹೆಂಗಿದೆ ಅಂತ. ಮಧ್ಯದಲ್ಲಿ ಜೂರಿ ಎಲ್ಲಾದರೂ ಬರ್ತಾರಾ? ಅವ್ರ ಸ್ಥಾನ ಅವ್ರು ಏನು ಮಾಡಬೇಕು? ಆಯ್ಕೆ ಮಾಡಿ ಆಮೇಲೆ ನೋಡ್ಬೇಕು. ಅದು ಬಿಟ್ಟು ಕ್ಯಾಪ್ಟನ್ ಆಯ್ಕೆ ಮಾಡಿರೋ ಸ್ನೇಹನ ಪಕ್ಕಕ್ಕಿಟ್ಟು ನೀನೇ ಆಡು ಅನ್ನೋರ ಥರ ರಾಜೀವ್ ಅವ್ರನ್ನ ಆಡಿಸಿದ್ದು ಎಲ್ಲಿವರೆಗಿದೆ? ಜೂರಿ ಯಾರು ಆ ಥರ ಮಾಡ್ತಾರಾ? ಜೂರಿಗೆ ಟೀಮಲ್ಲಿರೋರು ಎಲ್ಲರೂ ಒಂದೇ ಅಲ್ವಾ? ಯಾಕೆ ರಾಜೀವ್ ಮೇಲೆ ಅಷ್ಟು ಕನ್ಸರ್ನ್? ಯಾಕೆ ಅವರೇ ಆಡಬೇಕು ಅಂತ ಇದು ಯಾಕೆ? ಅದನ್ನ ನಿರಂಜನ್ ಅವರು ಕರೆಕ್ಟಾಗಿ ಕೇಳಿದ್ದಾರೆ. ಯಾಕೆ ಶ್ರುತಿ ಇಷ್ಟು ಇದು ತೋರಿಸ್ತೀರಿ ಅಂತ. ಅದಕ್ಕೇನೋ ಒಂದು ಪಾಯಿಂಟ್ ಹೇಳಿಬಿಟ್ರು. ಆದರೆ ಅಲ್ಲಿ ನಿಜವಾಗ್ಲೂ ಅನ್ಯಾಯ ಮಾಡಿರೋದು ಸ್ನೇಹಕ್ಕೆ ಅನ್ಯಾಯ ಮಾಡೋದು ಶ್ರುತಿಯವರೇ. ರಾಜೀವ್ ಕೂಡ ಅಲ್ಲ, ಟೀಮು ಅಲ್ಲ, ಶ್ರುತಿಯವರಿಂದ ಅನ್ಯಾಯ ಆಗಿದೆ. ನೋಡಿ ಆ ಎಪಿಸೋಡನ್ನ ಕರೆಕ್ಟಾಗಿ ನೋಡಿ ನೀವು. ಸ್ನೇಹ ಕರೆಕ್ಟಾಗಿ ಹೇಳಿದ್ರು, ಆದರೆ ಶ್ರುತಿ ಅವ್ರಿಗೆ ಅದು ಹೋಗಿಲ್ಲ. ಏನಿದೆಯೋ ಗೊತ್ತಿಲ್ಲ ನನಗೆ. ಆ ತಂದೆ ಮಗನ್ನ ಪುಷ್ ಮಾಡ್ತಾ ಇದ್ದಾರೆ. ಶ್ರುತಿಯವರೇ ಜಾಸ್ತಿ ಅವರು ಪುಷ್ ಮಾಡ್ತಾ ಇರೋದು, ಹೋಗ್ಲಿ ಆಟ ಆಡ್ಲಿ ಮಾಡಲಿ ಅಂತ. ಏನು ಅವ್ರ ಕಡೆಯವರಿಂದ ಬಂದಿದಾರ ಏನೋ ಅಂತ ಗೊತ್ತಿಲ್ಲ. ಅದು ನಮಗೆ ಗೊತ್ತಿಲ್ಲದೆ ಏನು ಹೇಳಬಾರ್ದಲ್ವ. ಆದರೆ ಅಷ್ಟು ಒಂದು ಅಷ್ಟು ಟೀಮ್ಗಳ 4 ಟೀಮ್ ಆಡ್ತಾ ಇರುವಾಗ ಒಂದೇ ಒಂದು ಕಂಟೆಸ್ಟೆಂಟ್ ಬಗ್ಗೆ ಆ ಥರ ಅಷ್ಟೊಂದು ಇದು ತೋರಿಸೋದು ಒಳ್ಳೇದಲ್ಲ ಅಂತ ನಮ್ಗನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಶ್ರುತಿ ಅವ್ರಿಗೆ ಯಾಕೆ ಅಷ್ಟು ಇಂಟ್ರೆಸ್ಟು? ಅದು ಕ್ವಶನ್ ಮಾರ್ಕ್. ಸ್ನೇಹಗೆ ಅನ್ಯಾಯ ಮಾಡಿರೋದು ಶ್ರುತಿಯವರೇ. ಒಂದು ಜಡ್ಜ್ ಆಗಿ ಆಟ ಆಡೋಕ್ಕೆ ಬಿಡ್ತಾ ಇಲ್ಲ, ಇವತ್ತು ಬಿಟ್ಟಿಲ್ಲ. ಅದು ಶ್ರುತಿಯವರಿಂದನೇ ಇವತ್ತು ಸ್ನೇಹಗೆ ಆಟ ತಪ್ಪಿ ಹೋಗಿದೆ. ಏನನ್ಸುತ್ತೆ ನಿಮಗೆ? ನಾನು ಹೇಳೋದು ರೈಟಾ ರಾಂಗಾ ನೋಡಿ. ಓಕೆ, ನಾನೇ ಕರೆಕ್ಟಾಗಿ ಹೇಳ್ತಾ ಇಲ್ಲ ಅಂತಂದರೆ ಕಾಮೆಂಟ್ ಮಾಡಿ ನೋಡೋಣ. ಆದರೆ ಅವ್ರ ಕಡೆಯವ್ರು ಬಂದು ಕಾಮೆಂಟ್ ಮಾಡಿದ್ರೆ ಇದಲ್ಲ. ಆದರೆ ಶ್ರುತಿ ಹೇಳಿರೋದು ಆಟ ಥರ ನೋಡಿ ಅಷ್ಟೇನೆ. ಇದರೊಳಗೆ ಕೌಂಟಿಂಗಲ್ಲಿ ರಾಜೀವ್ ಅವರೇ ಗೆದ್ದಿದ್ದಾರೆ. 6.1 ಮಿನಿಟ್ಸ್ ಕರೆಕ್ಟ್, 1 ಸೆಕೆಂಡನ್ನು ಕರೆಕ್ಟಾಗಿ 6 ಮಿನಿಟ್ಸ್ 1 ಸೆಕೆಂಡ್ ಕರೆಕ್ಟಾಗಿ ಎಣಿಸಿದ್ದಾರೆ. ಇವರು ದೀಕ್ಷಾ ಅವರು ಸ್ವಲ್ಪ ಆ ಕಡೆ ಸ್ವಲ್ಪ ಜಾಸ್ತಿ ಅಂತರ ಏನಿಲ್ಲ, ಅಂತೂ ದೀಕ್ಷಾನು ಚೆನ್ನಾಗಿ ಆಡಿದ್ದಾರೆ. ಮಂಜಾ ಕೂಡ ಡಿಸ್ಟರ್ಬ್ ಮಾಡಿದ್ದು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಬ್ಬರು ಇವ್ರನ್ನ ಯಾರು ದೀಕ್ಷಿತ್ ಅವರು ಹೆಸರು ಸ್ವಲ್ಪ ಆ ಕಡೆ ಆಗುತ್ತೆ. ರಾಜೀವ್ ಅವ್ರನ್ನ ಚೆನ್ನಾಗಿ ಡಿಸ್ಟರ್ಬ್ ಮಾಡಿದ್ದಾರೆ. ಆಟ ಚೆನ್ನಾಗಿತ್ತದು. ನೆಕ್ಸ್ಟ್ ವಿನಯ್ ಟೀಮ್ ಆ್ಯಂಡ್ ಕಿರಣ್ ಶಾಸ್ತ್ರಿ ಟೀಮ್. ಇಲ್ಲಿ ಕಿರಣ್ ಶಾಸ್ತ್ರಿ ಟೀಮಲ್ಲಿ ವಿನಯ್ ಟೀಮಲ್ಲಿ ಲಿಖಿತ್, ರತ್ನಮ್ಮ, ಲಕ್ಷ್ಮಿ, ರೋಶಿನಿ, ಪ್ರಿಯಾಂಕಾ. ಇದರೊಳಗಡೆ ಆಟ ಆಡೋಕ್ಕೆ ಬಂದಿರೋದು ರತ್ನಮ್ಮ ಮತ್ತು ಲಕ್ಷ್ಮಿ ಸೆಲೆಕ್ಟ್ ಆಗಿದ್ದಾರೆ. ಎಲ್ರಿಗೂ ಅವಕಾಶ ಬರಬೇಕು. ರತ್ನಮ್ಮಗೆ ಇಷ್ಟು ದಿವಸ ಅವಕಾಶ ಕೊಡ್ತಾ ಇರಲಿಲ್ಲಲ್ವ, ಏಜ್ ಆಗಿ ನಿಮ್ಗೆ ಆಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಪಕ್ಕದಲ್ಲಿ ಇರ್ತೀರಿ, ಇವತ್ತು ನಾನು ಆಡ್ತೀನಿ ಅಂತ ಅವ್ರು ಮುಂದೆ ಬಂದಿದ್ದಾರೆ. ಕಿರಣ್ ಶಾಸ್ತ್ರಿ ಟೀಮಲ್ಲಿ ನನಗೆ ಆಶ್ಚರ್ಯ ಆಗಿರೋದಂದರೆ ಕುಮಾರಿ ಕಾಣಿಸಿಲ್ಲ. ನೀವು ಎಲ್ಲರೂ ಗೊತ್ತಿದೆಯಾ ನಿಮಗೆ? ಎಲ್ಲೂ ಕುಮಾರಿ ಮಾತ್ರ ಟೀಮಲ್ಲಿಲ್ಲ. ಏನು ಎಲಿಮಿನೇಟ್ ಆಗಿದ್ದಾರಾ? ಏನು ಕತೆ? ತೋರಿಸಿಲ್ಲಲ್ಲ ಆ ಭಾಗನ, ಎಲ್ಲೂ ತೋರಿಸಿಲ್ಲ ಅಲ್ವಾ? ಇಲ್ಲ ನಾನೇ ನೋಡಿಲ್ವಾ? ತೋರಿಸಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ. ಅವ್ರ ಟೀಮಲ್ಲಿ ಇದ್ದಿದ್ದೆ 4 ಜನ, ಅದರೊಳಗಡೂ ಇವಾಗ ಕುಮಾರಿ ಇಲ್ಲ. ಏನು ಕತೆ? ಎಲ್ಲಿ ಹೋಗಿದ್ದಾರೆ ಕುಮಾರಿ? ಮಾತಲ್ಲೇ ನಾನು ಎಲ್ಲರನ್ನೂ ಗೆಲ್ತೀನಿ ಅಂತ ನಿನ್ನೆ ಚಾಲೆಂಜ್ ಮಾಡಿದ ಕುಮಾರಿ ಇವತ್ತು ಪತ್ತೆ ಇಲ್ಲಲ್ಲ, ಎಲ್ಲಿ ಹೋಗಿದ್ದಾರೆ? ಚರಣ್ ಶೆಟ್ಟಿ, ಕುಮಾರಿ ಇರಬೇಕಿತ್ತು, ಕುಮಾರಿ ಅಂತೂ ಇಲ್ಲ. ಅಲ್ಲಿ ಅನನ್ಯ, ಸಹನಾ, ಕಿರಣ್ ಶಾಸ್ತ್ರಿ, ಇವರು 4 ಜನ ಮಾತ್ರ ಇದ್ದಾರೆ. ಇದರೊಳಗಡೆ ಆಟ ಆಡೋಕ್ಕೆ ಸೆಲೆಕ್ಟ್ ಆಗಿರೋದು ಸಹನಾ. ನಿನ್ನೆ ಆಟ ಆಡಿದಾರಲ್ವ, ಅದಕ್ಕೋಸ್ಕರ ಅನನ್ಯಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಅನನ್ಯ ಮತ್ತು ಕಿರಣ್ ಶಾಸ್ತ್ರಿ ಇಬ್ಬರು ಆಟನ ಎಕ್ಸಲೆಂಟಾಗಿ ಆಡ್ತಾ ಇದ್ದಾರೆ. ಹಾಗೆ ಈ ಕಡೆ ರತ್ನ ಮತ್ತು ಲಕ್ಷ್ಮಿ ಅವರಿಬ್ರು, ರತ್ನಮ್ಮ ಮತ್ತು ಲಕ್ಷ್ಮಿ ಕೂಡ ಇಬ್ಬರು ಚೆನ್ನಾಗಿ ಆಟ ಆಡ್ತಾ ಇದ್ದಾರಲ್ವ, ನೋಡಿದ್ರಲ್ಲ ನೀವು ಕೂಡ. ನೋಡಿಲ್ಲ ಅಂದವರಿಗೆ ಅವರು ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಆ ಬಾಲನ್ನು, ಬೆಲೂನನ್ನ ತಗೊಂಡು ಹೋಗ್ಬಿಟ್ಟು ಆ ಬಾಕ್ಸ್ ಒಳಗಡೆ ಹಾಕೋದು ಮಾತ್ರ ತುಂಬಾನೇ ಕಷ್ಟ. ಯಾಕೆಂದರೆ ಕಾಲಲ್ಲಿ ಆ ಬಾಲನ್ನು ಎತ್ಕೊಂಡ್ಬಿಟ್ಟು ತಗೊಂಡೋಗಿ ಆ ಬಾಕ್ಸ್ ಒಳಗೆ ಹಾಕಬೇಕು. ಅದು ಈಸಿಯಾಗಿ ಕಾಣಲ್ಲ. ನಮಗೆ ನೋಡುವಾಗ ಈಸಿ ಅನ್ಸುತ್ತೆ, ಆದರೆ ಬೆಲೂನ್ ಯಾವಾಗಲೂ ಹಿಂಗೆ ಜಂಪ್ ಆಗ್ತಾ ಇರುತ್ತಲ್ವ, ಬೆಲೂನು ಕಾಲಲ್ಲಿ ಹಿಂಗೆ ಅಂದ ತಕ್ಷಣ ಸ್ವಲ್ಪ ದೂರ ಹೋಗ್ಬಿಡುತ್ತೆ ಅದು.
ಆ ಬಾಕ್ಸ್ ಒಳಗೆ ಹಾಕೋದು ಕಷ್ಟನೇ ಇದೆ. 6 ಬಾಲನ್ನ 7 ಬಾಲನ್ನ ಹಾಕ್ಬೇಕಂತ, 7 ಬೆಲೂನನ್ನ ಹಾಕ್ಬೇಕಂತ ಅದ್ರೊಳಗಡೆ. ರತ್ನ ಲಕ್ಷ್ಮಿ ಅವರು ಒಂದು ಬೆಲೂನನ್ನು ಹಾಕಿದ್ದಾರೆ, ಅನನ್ಯ ಒಂದು ಬೆಲೂನನ್ನು ಹಾಕಿದ್ದಾರೆ. ಚಂದನ್ ಶೆಟ್ಟಿ ಟೀಮಿಗೆ ಮಾತ್ರ ಇದು ಡೂ ಆರ್ ಡೈ ಈ ಥರ ಇದೆ. ಯಾಕೆಂದರೆ ಇವತ್ತು ಪಾಯಿಂಟ್ ಬಂದಿಲ್ಲ ಅಂದರೆ ಚಂದನ್ ಶೆಟ್ಟಿ ಟೀಮ್ ಕಷ್ಟನೇ ಇದೆ. ಇಷ್ಟೋ ತನಕ ಒಂದು ಇದು ಕೂಡ ಬಂದಿಲ್ಲ ಇವರಿಗೆಲ್ಲ. 100 200 ಎಲ್ಲ ಬಂದಿದೆ ಸಂಗೀತ ಟೀಮಿಗೆ. ವಿನಯ್ ಕೂಡ ಅಪ್ಸೆಟ್ ಆಗಿದ್ದಾರೆ, ನಿನ್ನೆ ವಿಷಯದಲ್ಲೇ ಅಪ್ಸೆಟ್ ಆಗಿದ್ದಾರೆ. ಇವತ್ತೇನಾದ್ರು ಗೆದ್ದರೆ ಸ್ವಲ್ಪ ವಿನಯ್ ಇದಕ್ಕೆ ಬರ್ಬೋದು. ಶ್ರುತಿ ಅವ್ರ ಟೀಮ್ ಗೆದ್ದಿರೋದು ಲೆಕ್ಕಕ್ಕೆ ನಮಗಂತೂ ಲೆಕ್ಕ ಅನಿಸಿಲ್ಲ ಇವತ್ತು. ಯಾಕೆಂದರೆ ಶ್ರುತಿ ಸ್ನೇಹನ ಪಕ್ಕಕ್ಕೆ ಇಟ್ಬಿಟ್ಟು ಆ ಥರ ಒಬ್ಬರನ್ನೇ ಆಡಿಸ್ಬೇಕು ಅನ್ನೋ ಒಂದು ಇದರೊಳಗಡೆ ಒಬ್ಬರನ್ನೇ ಸಪೋರ್ಟ್ ಮಾಡ್ತಾ ಇರೋದು ಶ್ರುತಿಯವರು ಸರಿ ಅನಿಸ್ತಾ ಇಲ್ಲ. ಹಾಗೆ ಇವಾಗ ಕಿರಣ್ ಶಾಸ್ತ್ರಿ ಕೈಯಲ್ಲಿ ಇದೆ, ಹೇಗೆ ಮಾಡ್ತಾರೆ ಬೆಲೂನನ್ನ ತಂದು ಬಾಕ್ಸಲ್ಲಿ ಹಾಕ್ತಾರ ನಾಳೆ ಅನ್ನೋದನ್ನ ಒಂದು ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ. ಎಂಡಿಂಗ್ ಆ ಥರ ಇದೆ. ನೋಡಿ, ಎಪಿಸೋಡ್ ನೋಡಿಲ್ಲ ಅಂತಂದರೆ ಜಿಯೋ ಹಾಟ್ಸ್ಟಾರಲ್ಲಿ ಬರುತ್ತೆ ಎಪಿಸೋಡು. ಹಾಗೆ ಕಲರ್ಸ್ ಕನ್ನಡದಲ್ಲಿ ಕೂಡ ಬರುತ್ತಲ್ವ, ಮತ್ತೆ ಬರುತ್ತೆ, ಮಧ್ಯಾಹ್ನ ಬರುತ್ತೆ ಅಂತ ಅನ್ಕೋತೀನಿ. ಅಗ್ನಿ ಪರೀಕ್ಷೆ ಅಲ್ವಾ ಇದು, ಅಷ್ಟೊಂದು ರಿವ್ಯೂ ಮಾಡೋಕ್ಕೆ ಏನೂ ಇರಲ್ಲ. ನಾನು ನೆಕ್ಸ್ಟ್ ರಿವ್ಯೂನ ಕಂಟಿನ್ಯೂ ಮಾಡಬೇಕಂತಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಎಲ್ಲೆಲ್ಲಿ ಪಾಯಿಂಟ್ಸ್ಗಳನ್ನು ಹೇಳ್ಬೋದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸುಮ್ಮನೆ ನಿಮ್ಮ ಅನಿಸಿಕೆನ, ನಿಮ್ಗೆ ಇಷ್ಟವಾದವ್ರು ಯಾರು, ಒಬ್ಬರು ಮಾತ್ರ ಅಲ್ಲ, ಒಬ್ಬರು ಅಂತಂದರೆ PR ಟೀಮ್ ಅವ್ರು ಬಂದು ಬರೀತಾರೆ, ಆ ಥರ ಬೇಕಾಗಿಲ್ಲ. ಇಷ್ಟು ಜನ ಇದ್ದಾರೆ ಟೀಮಲ್ಲಿ, ಇದರೊಳಗಡೆ ನಿಮಗೆ ಯಾರು ಇಷ್ಟ, ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ಅರ್ಹರು ಅನ್ನೋದನ್ನು ಕಾಮೆಂಟ್ ಮಾಡಿ. 3 ಜನನ ಮಾತ್ರ ಸೆಲೆಕ್ಟ್ ಮಾಡ್ತಾರಂತೆ. ನೋಡಿ, 20 ಜನ ಇದ್ದಾರೇನ ಇವಾಗ. ಎಷ್ಟು? 1 2 3 4 5 6 7 8 9 10 11 12 13 14 15 16 17 18 19 ಮೆಂಬರ್ಸ್ ಇದ್ದಾರೆ ಇವಾಗ. ಈ 19 ಮೆಂಬರ್ಸಲ್ಲಿ ನಿಮಗೆ ಯಾರು ಇಷ್ಟ? ಯಾರು ಬರೀರಿ, ಏನು ನೋಡಿದ್ರೆ ಎಪಿಸೋಡ್ ನೋಡ್ತಾ ಇದ್ರೆ ನಿಮ್ಮ ಕಂಟೆಸ್ಟೆಂಟ್ ಯಾರು, ನೀವು ಯಾರಿಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಿ, ವೋಟ್ ಮಾಡಬೇಕು ಅಂತ ಎಲ್ಲ ಇದು ಇನ್ಸ್ಟಾಗ್ರಾಮಲ್ಲೆಲ್ಲ ವೋಟಿಂಗ್ ಇದು ನಡೀತಾ ಇದೆಯಲ್ವಾ, ನಿಮಗೆ ಇಷ್ಟ ಆದವರಿಗೆ ವೋಟ್ ಮಾಡಿ. ಇಷ್ಟ ಇದ್ದರೆ ವೋಟ್ ಮಾಡಬೇಕು ಅನಿಸಿದರೆ ಮಾಡಿ. ಹಾಗೆ ಯಾರು ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಅಂತ ಬರೀರಿ, ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತ. ನಾವು ಅನ್ಕೊಂಡಿರೋರು ಹೋಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದರೆ ಹೋಗಬೇಕು, ಇವ್ರು ಹೋದರೆ ಚೆನ್ನಾಗಿರುತ್ತೆ ಅನ್ನೋರನ್ನ ಕಾಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ನ ಮಾತುಕತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೆ ಸಿಗೋಣ. ಅಲ್ಲಿವರೆಗೂ